ಮಾರ್ಚ್ 2024 ಅಲ್ಲಿ ನಮ್ಮ ತಂದೆಗೆ ಪಲ್ಮನರಿ ಎಡಿಮಾ ಆಗಿ, ಸೊ ಹಾರ್ಟ್ ಎನ್ಲಾರ್ಜ್ಮೆಂಟ್ ಆಗಿ, ಸೊ ಆಲ್ಮೋಸ್ಟ್ ಒಂದು ಹತ್ತತ್ರ ಒಂದು 10-12 ದಿನ ಮನೆಯಲ್ಲೇ ಇದ್ರು. ಸೊ ಆಸ್ಪತ್ರೆ ಅಂದ್ರೆ ಹೆದರೋರು ಮೊದಲು ಬರೋದಕ್ಕೆ. ಸೊ ಹೋಮಿಯೋಪತಿ ಟ್ರೀಟ್ಮೆಂಟ್ ತಗೋತಿದ್ವಿ ಹೊರಗಡೆ. ಸೊ ಅದು ತಗೊಂಡು ಅದಾದ್ಮೇಲಿಂದ ಅದು ಸ್ವಲ್ಪ ಜಾಸ್ತಿ ಹೆಚ್ಚಾದ್ಮೇಲಿಂದ ನಮ್ಗೆ ಹಿಂಗೆ ಎಲ್ಲಿ ಯಾವ ಆಸ್ಪತ್ರೆ ಕರ್ಕೊಂಡು ಹೋಗೋಣ ಅಂತ ಅಂದಾಗ ಮೊದಲು ತಲೆಗೆ ಬಂದಿದ್ದು ರಾಷ್ಟ್ರೋತ್ಥಾನ ಆಸ್ಪತ್ರೆ. ಸೊ ತಕ್ಷಣ ಇಲ್ಲಿಗೆ ಕರ್ಕೊಂಡ್ಬಂದು ನಾವು ಇಲ್ಲಿ ಸೇರಿಸಿದ್ವಿ. ಸೊ ಹತ್ತತ್ರ 5 ದಿನ ಇದ್ರು, 5-6 ದಿನ ಇದ್ರು ಆಸ್ಪತ್ರೆಯಲ್ಲಿ. 2 days in ICU and 3 days in ward, and the treatment has been amazing. ಸೊ ಒಂದೇ ಒಂದು ಚೂರು ಎಲ್ಲೂ ಒಂದು ಲೋಪ ಆಗಿಲ್ಲ ಒಂದು ಟ್ರೀಟ್ಮೆಂಟ್ ಅಲ್ಲಿ. ಮತ್ತೆ ಅವ್ರ ಕಡೆಯಿಂದ ಕಡೆಗಣಿಸೋದಾಗ್ಲಿ, ಬೇರೆ ಆಸ್ಪತ್ರೆಗೆ ಹೋದ್ರೆ ನಮ್ಗೆ ಎಲ್ಲಿ 10 ಸರ್ತಿ ಡಾಕ್ಟರ್ನ ಕರಿಬೇಕು, 10 ಸರ್ತಿ ನರ್ಸ್ನ ಕರಿಬೇಕು. ಸೊ ಐ ಡೆಂಟ್ ಫೀಲ್ ದಟ್ ಪ್ರೆಷರ್ ಎಟ್ ಆಲ್. ಸೊ ತುಂಬಾ ಒಂಥರ ಮನೆ ತರಾನೇ ಇತ್ತು ನಮ್ಗೊಂಥರ ರಾಷ್ಟ್ರೋತ್ಥಾನ ಆಸ್ಪತ್ರೆ ಅಂತಂದ್ರೆ. ಸೊ ದೂರ ನಮ್ಗೆ ಇಲ್ಲಿಂದ, ನಾ ಇರೋದು ಶೇಷಾದ್ರಿಪುರಂ ಅಲ್ಲಿ. ಸೊ ನಮ್ಗೆ ಇಲ್ಲಿಂದ ಹತ್ತತ್ರ 20 ಕಿಲೋಮೀಟರ್. ಸೊ ದಿನ ಅಪ್ ಅಂಡ್ ಡೌನ್ ಮಾಡ್ತಾ ಇದ್ದೆ ನಾನು. ಬಟ್ ತೊಂದ್ರೆ ಖಂಡಿತ ಒಂದು ಚೂರು ಒಂದು ದಿನ ಯೋಚನೆ ಆಗಿಲ್ಲ. ನಾನು ಇಲ್ಲಿಂದ ನಮ್ಮ ತಾಯಿ ಇರೋರು ಬಂದಿದ್ದಲ್ಲಿ. ಸೊ ಬಟ್ ಆದ್ರೂ ಬಿಟ್ಟು ಹೋದ್ರೂ ನಾವು ಏನಿಗೆ ಯೋಚನೆ ಮಾಡ್ಬೇಕಾಗಿಲ್ಲ. ಸೊ ಅಷ್ಟು ಒಂಥರ ಮನೆ ತರಾನೇ ಆಸ್ಪತ್ರೆಯಲ್ಲಿ ನೋಡ್ಕೊಂಡಿದ್ದಾರೆ. ಅಂಡ್ ಹಿ ಈಸ್ ಅಬ್ಸಲ್ಯೂಟ್ಲಿ ಫಿಟ್ ಅಂಡ್ ಫೈನ್. ನಾವು ಇದು 6 months ಡೌನ್ ದ ಲೈನ್ 3 ಸರ್ತಿ ಫಾಲೋ ಅಪ್ ಚೆಕ್ಅಪ್ ಕರ್ಕೊಂಡ್ ಬಂದಿದೀವಿ. ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಷ್ಟೇ. ಮತ್ತೆ ಇವನ್ ಡಾಕ್ಟರ್ ಸುಹಾಸ್, ಸೊ ಅವ್ರ ಬಗ್ಗೆ ಐ ಥಿಂಕ್ ನೆಕ್ಸ್ಟ್ ಗಾಡ್ ಅಂತ ಅನ್ಬೋದು. ಸೊ ಹಿ ಇಸ್ ಟ್ರೀಟೆಡ್ ಮೈ ಡ್ಯಾಡ್ ವಿತ್ ಅಟ್ಮೋಸ್ಟ್ ಕೇರ್ ಅಂಡ್ ರೆಸ್ಪಾನ್ಸಿಬಿಲಿಟಿ. So at his young age, so like he's achieved a lot, and he's been one of the most amazing assets for Rashtrothana Hospital. So ಹಾಗಾಗಿ ಅವರು ದ ವೇ ಹಿ ಇಂಟ್ರಾಕ್ಟ್ಸ್, ಅವ್ರು ಮಾತಾಡೋದು ನಮ್ಮ ಜೊತೆ, ಪೇಷಂಟ್ ಜೊತೆ ಮಾತಾಡೋದಿರ್ಲಿ, ಅದೇ ಒಂದು ಸ್ಫೂರ್ತಿ ಆಗುತ್ತೆ ಪೇಷಂಟ್ಗೆ, ನಮ್ಗೆ. ಸೊ ಒಂದು ಧೈರ್ಯ, ಒಂದು ಸ್ಫೂರ್ತಿ ನಮ್ಗೆ ರಾಷ್ಟ್ರೋತ್ಥಾನ ಆಸ್ಪತ್ರೆ, ಡಾಕ್ಟರ್ ಸುಹಾಸ್ ಅಂತಂದ್ರೆ. ಬಿಕಾಸ್ ಹಾರ್ಟ್ ಇಸ್ ನಾಟ್ ಅ ಸ್ಮಾಲ್ ಮ್ಯಾಟರ್. ಹಾರ್ಟ್ ಅಂತಂದ್ರೆ ಯಾರಿಗಾದ್ರೂ ಜೀವ ಬಾಯಿ ಬರುತ್ತೆ. ಹಾರ್ಟ್ ಅಂತಂದ್ರೆ ಕ್ಯಾನ್ಸರ್ ನೆಕ್ಸ್ಟ್ ಅಂದ್ರೆ ಹಾರ್ಟ್ ಅಂತಲೇ. ಸೊ ಹಾಗಾಗಿ ಒಂಥರ ನಮ್ಗೆ ತುಂಬಾ ಒಂಥರ ಧೈರ್ಯ ಕೊಟ್ಟು ಇದು ಮಾಡಿದ್ದವರು. ಸೊ ಹಾಗಾಗಿ ಹ್ಯಾಟ್ಸ್ ಆಫ್ ಟು ಹಿಮ್ ಆಲ್ಸೋ. ಅಂಡ್ ವಿ ಆರ್ ವೆರಿ ಲಕ್ಕಿ ದಟ್ ನಾನು ನಮ್ಮ ತಂದೆನ ಅವ್ರ ಹತ್ರ ಟ್ರೀಟ್ ಮಾಡಿಸ್ತಾ ಇರೋದು. ಸೊ ಮತ್ತೆ ಹೇಳ್ದಂಗೆ ರಾಷ್ಟ್ರೋತ್ಥಾನ ನಮ್ಗೇನು ಹೊಸದಲ್ಲ. ಸೊ 60 ವರ್ಷ ನಮ್ಮ ತಂದೆ ಅವ್ರ 60-65 years ಇಂದಾನು ನಮ್ಗೆ ಸಂಘದ ಪರಿಚಯ ಇರೋದ್ರಿಂದ ಸೊ ನಮ್ಗೆ ಏನೂ ಒಂದು ಅಳಕಿರ್ಲಿಲ್ಲ ಇಲ್ಲಿ ಕರ್ಕೊಂಡ್ಬಂದು ಸೇರಿಸ್ಬೇಕು ಅಂತ. ಸೊ ಇತ್ತೀಚೆಗೆ ನಮ್ಮ ತಾಯಿಗೂ ಹಿಂಗೆ ವೈರಲ್ ಫೀವರ್ ಆಗಿ ಕರ್ಕೊಂಡ್ಬಂದೆ. ಸೊ ಅವ್ರಿಗೆ ಸಡನ್ ಆಗಿ ತಲೆ ಸುತ್ತು ಎಲ್ಲ ಬರ್ತಾ ಇತ್ತು, ಒಂಥರ ಹೆದರಿಕೆ ಆಯ್ತು ನನಗೆ. ತಕ್ಷಣ ಕರ್ಕೊಂಡ್ಬಂದ್ರೆ ವಿತಿನ್ ಫ್ಯೂ ಅವರ್ಸ್ ಬರೀ ಎಮರ್ಜೆನ್ಸಿ ವಾರ್ಡಲ್ಲಿ ಟ್ರೀಟ್ ಮಾಡಿ ಮನೆಗೆ ಕಳಿಸಿದ್ರು, ಮೆಡಿಸಿನ್ ಎಲ್ಲ ರೆಕಮೆಂಡ್ ಮಾಡಿ. ಸೊ ವಿತಿನ್ 1 week ಶಿ ವಾಸ್ ಅಬ್ಸಲ್ಯೂಟ್ಲಿ ಫಿಟ್ ಅಂಡ್ ಫೈನ್. ಅಷ್ಟು ಒಂದು ನಮ್ಗೆ ನಂಬಿಕೆ ರಾಷ್ಟ್ರೋತ್ಥಾನ ಆಸ್ಪತ್ರೆ ಅಂದ್ರೆ. ಅಂಡ್ ಈವನ್ ದ ಟೀಮ್ ಆಫ್ ಡಾಕ್ಟರ್ಸ್ ಹಿಯರ್ ಆರ್ ಅಮೇಸಿಂಗ್. ಸೊ ಯಾರೇ ಇರ್ಬೋದು, ಇವನ್ ಅಡ್ಮಿನ್ ಟೀಮ್ ಎಲ್ಲರೂ ಸೇರಿ ಒಂಥರ ತುಂಬಾ ಒಂದು ರೀತಿ ಸಹಾಯಕರು, ಒಂದು ಮಾತುಗಳು ಹೊರಡಲ್ಲ ಅಷ್ಟು ಒಂಥರ ನಮ್ಗೆ ರಾಷ್ಟ್ರೋತ್ಥಾನ ಆಸ್ಪತ್ರೆ ಅಂತಂದ್ರೆ. ಸೊ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್.